ಯಾರ ಹತ್ರ ಕೊಡಿ ಕೊಡಿ ಪರ್ಮಿಷನ್ ತಗೊಂಡು ಸಾರ್ವಜನಿಕರ ಕೆಲಸ ನಿಮ್ ತರನೇ ಬೇರೆಯವ್ರ ಕೆಲಸ ಮಾಡ್ತಾರ ನೀವು ಬಂದು ಹಿಂಗೆ ಅರ್ಚನೆ ಮಾಡಿದ್ರೆ ಬೇರೆಯವ್ರ ತೊಂದರೆ ಆಗುತ್ತೆ ಇಲ್ವಾ? ಕೇಳಪ್ಪ, ಇಲ್ಲಿ ಪ್ರೊಸೀಜರ್ ಇದೆ. ಕೇಳ್ಕೊಂಡೇ ಬಂದಿದ್ದೀವಿ ಸರ್ ಇಲ್ಲಿ ತನಕ. ಕೊಡಿ ಪರ್ಮಿಷನ್ ತಗೊಂಡು ಕೊಡಿ ನನಗೆ. ಕೇಳ್ಕೊಂಡೇ ಬಂದಿದ್ದೀವಿ. ಪರ್ಮಿಷನ್ ತಗೊಂಡು ಕೊಡಿ ನನಗೆ. ಕೇಳಿ ಸರ್. ನಾನೇ ಕೇಳಿ ಪೊಲೀಸ್ ಸ್ಟೇಷನ್ ಹೋಗಿ ಕೇಳಿ. ಯಾರ ಹತ್ರ ಮಾತಾಡ್ತಾ ಇದೀಯಾ? ನಿಮ್ಮ ಹತ್ರನೇ ಮಾತಾಡ್ತಾ ನಾನೇ ಕೇಳಿ ಪೊಲೀಸ್ ಸ್ಟೇಷನ್ ಗಲಾಟೆ ಮಾಡ್ತಾ ಇದ್ದೀರಾ? ನಮ್ಮ ಹತ್ರ ಇದೆ ಪರ್ಮಿಷನ್. ಕೊಡಲಿ ನನಗೆ. ನಿಮ್ಮ ಹತ್ರ ಪರ್ಮಿಷನ್ ತಗೊಂಡು ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ನಮಗೆ. ನನ್ನ ಹತ್ರ ಬೇಡಪ್ಪ, ಪೊಲೀಸರ ಪರ್ಮಿಷನ್ ಕೊಡಲಿ. ಪೊಲೀಸ್ ಸ್ಟೇಷನ್ ಪ್ರೊಟೆಕ್ಷನ್ ತಗೊಂಡಿದ್ದೀನಿ. ಸಾರ್ವಜನಿಕರ ಕೆಲಸ ನಡೀತಾ ಇದೆ, ನೀವು ಅರ್ಚನೆ ಮಾಡಂಗಿಲ್ಲ. ಕೆಲಸನೇ ಕೇಳಕ್ ಬಂದಿದ್ದೀವಿ. ಒಪ್ಪಂದಿಲ್ಲ, ಎಲ್ಲರೂ ಸಾರ್ವಜನಿಕರು ನೀವು ಯಾವುದು ಮಾಡ್ತಾ ಇಲ್ಲ. ನಿಮ್ಮ ವಿರುದ್ಧನೇ ಹೋರಾಟ ಮಾಡ್ತಾ ಇರೋದಿಲ್ಲ, ಬೇರೆ ಏನಿಲ್ಲ. ನಿಮ್ಮ ವಿರುದ್ಧ ಮಾತಾಡ್ತಾ ಇದೀವಿ, ನಿಮ್ಮ ವಿರುದ್ಧನೇ ಕೊಟ್ಟಿದ್ದೀವಿ. ಏನು ಕೊಡಿ, ಏನು ಎಲ್ಲ ಕಾಲಲ್ಲಿ ಇಟ್ಕೊಂಡು ಇಲ್ಲಿ ಗಲಾಟೆ ಮಾಡಿದ್ರೆ ಎಲ್ಲ ಇದೆ ಸರ್. ಕೇಳಪ್ಪ, ಇಲ್ಲಿ ಸಮಸ್ಯೆ ಬಂದ್ರೆ ಕೊಡ್ಬೇಕು ನಮ್ಗೆ. ಬಂದು ಇಲ್ಲೆಲ್ಲ ಗಲಾಟೆ ಮಾಡ್ಕೊಂಡು ಎಲ್ಲಾ ತರ ಕೊಟ್ಟಿದ್ದೀವಿ ಸರ್. ಎಲ್ಲಾ ತರ ಗಲಾಟೆ ಮಾಡಕ್ ಅವಕಾಶ ಇಲ್ಲ. ಎಲ್ಲ ನಿಮ್ಗೆ ಅವಕಾಶ ಇದೆ. ನಿನ್ ಸಮಸ್ಯೆ ಏನಿದ್ರೆ ಬರ್ಬೇಕು, ಎಲ್ಲಾ ಸಮಸ್ಯೆಗಳು ನಿಮ್ಗೆ ಕೊಟ್ಟಿದ್ದೀವಿ. ನೀವು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಏನ್ ನಿನ್ ಸಮಸ್ಯೆ? ದೊಡ್ಡನಲ್ಲೂರಲ್ಲಿ ಗ್ರಾಮದಲ್ಲಿ ಗೋಮಾಳ ಜಾಗ ಒತ್ತುವರಿ ಆಗಿದೆ ಅಂತ ಹೇಳಿ ನಾವು ಲೆಟರ್ ಕೊಟ್ಟಿದ್ವಿ. ಸಂಬಂಧಪಟ್ಟ ಅಧಿಕಾರಿಗಳು ನೀವೇ ಕಳಿಸಿದ್ವಿ. ಸರ್ವೆ ಆಗಿದೆ, ಎಲ್ಲಾ ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ. ವರದಿ ಕೊಟ್ಟಿದೆ, ಸರ್ವೆ ಆಗಿದೆ, ಒತ್ತುವರಿ ಆಗಿದೆ, ದಾಖಲೆ ಕೊಡಿ. ಕೊಡ್ತೀವಿ ಸರ್. ಗಲಾಟೆ ಮಾಡಂಗಿಲ್ಲ. ಕೊಡ್ತೀವಿ ಸರ್. ಗಲಾಟೆ ಮಾಡಂಗಿಲ್ಲ. ಮಾಡ್ತಾ ಇದೆ ನಿಮ್ಮ ವಿರುದ್ಧ ಇಲ್ಲಿ. ಗಲಾಟೆ ಮಾಡ್ತಾ ಇದೆ ಆಲ್ರೆಡಿ ಇಲ್ಲಿ ಕೊಡ್ತಾ ಇದ್ದೀವಿ. ಒಂದ್ ನಿಮಿಷ ಇದೆ. ಗಲಾಟೆ ಮಾಡಕ್ ಬಂದ್ರೆ ಕಚೇರಿ ಮುಂದೆ ಸರ್ ನೇರವಾಗಿ ಮಾತಾಡಿಲ್ಲ. ಒಂದು ವರ್ಷಗಳಿಂದ ಆಗಿರೋ ಸಮಸ್ಯೆ ನಿಮ್ ಗಮನಕ್ಕೆ ತಂದಿದ್ದೀವಿ. ಒಂದು ಕ್ರಮ ತಗೊಂಡಿಲ್ಲ, ಅಧಿಕಾರಿಗಳ ರೀತಿ ಕೆಲಸ ಮಾಡಿಲ್ಲ. ಅದೇ ಆಪಾದನೆ ಕ್ರಮ ತಗೊಂಡು ಆಪಾದನೆ ಮಾಡಿ. ನೀವು ಅಧಿಕಾರಿಗಳು ನಿಮ್ಮದೇ ಅಧಿಕಾರಿಗಳು ಕೊಟ್ಟಿರುವಂತ ವರದಿ ಪ್ರಕಾರ ನೀವು ಕೆಲಸ ಮಾಡಿ. ನಿಮ್ಮ ಲಾಗಿನಲ್ಲಿ ಒಂದು ವರ್ಷದಿಂದ ಇರುವಂತ ಕೆಲಸಗಳನ್ನ ನೀವು ಯಾವುದೇ ರೀತಿ ಕೆಲಸ ಮಾಡಿಲ್ಲ. ಒಂದು ವರ್ಷದಿಂದ ನಮ್ಮ ಕಚೇರಿ ಲಾಗಿನಲ್ಲಿ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಮೇಲಧಿಕಾರಿ ಕೊಡಬಹುದು. ನಮ್ಮ ಕಚೇರಿ ಯಾವ ಸರ್ ಒಂದು ವರ್ಷದ ಮೇಲೆ ಯಾವ ಪ್ರಕರಣ ಇಲ್ಲ ಸರ್. ಇಲ್ಲಿ ನೋಡಿ ಸರ್, ಇಲ್ಲಿ ಕೂತ್ಕೊಂಡು ನಿನ್ ಬಾಯಿ ಬಂದಾಗ ಮಾತಾಡಿದ್ರೆ ಬಾಯಿ ಬಂದಾಗ ಸರ್ ನೀವು ಹೇಳೋದು ಕೇಳ್ಕೊಂಡೇ ಬಂದಿದ್ದೀವಿ ಇಲ್ಲಿ. ನೀವು ಧಮಕಿ ಹಾಕ್ಬೇಡಿ ನನಗೆ. ನೀನ್ ಮಾಡ್ತಾ ಕೆಲಸ ಸಾರ್ವಜನಿಕರ ಕೆಲಸ, ನಮ್ಮ ಹತ್ರ ದಾಖಲೆ ಇದೆ. 9 ತಿಂಗಳಿಂದ ಸರ್ವೆ ಆಗಿದ್ರು ಕೂಡ ನೀವು ಸ್ಪಾಟ್ ಬಂದು ಯಾವುದೇ ರೀತಿ ನೀವು ಕ್ರಮ ತಗೊಂಡಿಲ್ಲ. ಸ್ಪಾಟ್ ಬಂದಿದ್ರಿ, ಏನ್ ಮಾಡಿದ್ರಿ? ನೀವು ಬಂದು 4 ತಿಂಗಳಾಯ್ತು ಸ್ಪಾಟ್ಗೆ. ಇಲ್ಲಿ ನೋಡಿ ಉಪ ತಹಸೀಲ್ದಾರ್ ಅವರು ವರದಿ ಕೊಟ್ಟಿಲ್ವಾ? ಏನಂತ ಇದಾಗಿದೆ, ಒತ್ತುವರಿ ಆಗಿದೆ ಅಂತ ಹೇಳಿ. ಹೌದು, ನೀವು ಡೇಟ್ ಬಂದಿದೆ ನೋಡಿ. ಪ್ರತಿಯೊಂದು ನಿಮ್ಗೆ ಕೊಟ್ಟಿದ್ದೀವಿ. ಒತ್ತುವರಿ ಬಿಡಿಸ್ತಾರೆ, ಕೊಟ್ಟಿದ್ದೀವಿ. ಎಲ್ಲಾರು ಲಾಗಿನ್ ಪಾಸ್ ಆಗಿದೆ. ಸರ್ಕಾರಿ ಜಮೀನು ತಹಸೀಲ್ದಾರ್ ಲಾಗಿನ್ ನಲ್ಲಿ ಯಾಕೆ ಪಾಸ್ ಆಗ್ತದೆ? ಇಲ್ಲಿ ಸರ್ಕಾರಿ ಜಮೀನು ನಾನಲ್ಲ ನೀನಲ್ಲ ಯಾರೇ ಒತ್ತುವರಿ ಮಾಡ್ಕೊಂಡು ಬಿಡಿಸ್ತೀರಿ. 100% ಬಿಡಿಸಿದ್ರೆ ನಾವು ನಿಮ್ಮ ಹೋರಾಟ ಮಾಡ್ತಾ ಇಲ್ಲ. 164 ಎಕರೆ ಒತ್ತುವರಿ ಬಿಡಿಸಿ ರೀಸೆಂಟ್ ಆಗಿ 100% ಸರ್. ಅದ್ರ ಬಗ್ಗೆ ನಿಮ್ ಕೆಲಸನೇ ಅದು, ನಿಮ್ ಕೆಲಸನೇ ಅದು. ನೀವು ಅದನ್ನ ಹೇಳೋದು ಬೇಡ. ಏನು ತಪ್ಪಾಗಿದೆ ಅದನ್ನ ನಿಮ್ಗೆ ಹೇಳ್ತಾ ಇದ್ದೀವಿ ನಾವು. ಹೌದು, ಬಿಡಿಸಿರೋದು ನಮ್ಗೆ ಅವಶ್ಯಕತೆ ಇಲ್ಲ. ಬಿಡಿಸಿಲ್ಲ ಅಂದ್ರೆ ಕೇಳ್ತೀವಿ ನಾವು. ಬಿಡಿಸಿದ್ರೆ ನಿಮ್ ಕರ್ತವ್ಯ ಅದು ನೀವು ಮಾಡ್ತೀರಿ. ಪ್ರತಿಯೊಂದು ದಾಖಲೆ ಇದೆ. ಯಾವ ಡೇಟ್ ನಾವು ಕೊಟ್ಟಿದೀವಿ, ಯಾವ ಡೇಟ್ ಸರ್ವೆ ಆಗಿದೆ, ಯಾವ ಡೇಟ್ ಬಂದಿದೆ ಅಂತ ಪ್ರತಿಯೊಂದು ಕೊಟ್ಟಿದೀವಿ. ಪ್ರಕರಣದ ಬಗ್ಗೆ ಸೈಡ್ಗೆ ನಾನು ಹೇಳ್ತಾ ಇರೋದು, ನೀವು ಕಚೇರಿ ಮುಂದೆ ಪ್ರೊಟೆಸ್ಟ್ ಮಾಡಕ್ ಮುಂಚೆ ಒಂದು ಪ್ರೊಸೀಜರ್ ಇದೆ. ಎಷ್ಟು ಸಾರಿ ನೀವು ಕಚೇರಿ ಇಲ್ಲ, ಎಲ್ರಿಗೂ ಕಚೇರಿ ಇರೋದು 100% ಸರ್. ಹಂಗಾಗಿ ನಿನ್ನ ಸಮಸ್ಯೆ ಬಗೆಹರಿಸ್ಕೋ. ಅದ್ ಬಿಟ್ಟು ಸರ್ ನೀನು ನಾನು ಅಂತ ಮಾತಾಡಿದ್ರೆ ನಾನು ಮಾತಾಡ್ಬೇಕಾಗತ್ತೆ. ನಾನು ಮಾತಾಡ್ಬೇಕು, ನೀನು ನಾನು ಅಂತ ನಾನು ಮಾತಾಡ್ಬೇಕಾ? ಹೌದು, ಸರ್ ಅಂತಾನೆ ಮಾತಾಡ್ಬೇಕು. ಸರ್ ಅಂತ ಮಾತಾಡ್ಬೇಕು. ನಿಮ್ ಸಮಸ್ಯೆ ನಾವು ಗೌರವ ಕೊಡ್ಬೇಕು, ನಮಗೆ ಗೌರವ ಕೊಡ್ಬೇಕು. ಆರೋಪನೇ ಇದು. ದಲಿತರು, ಅಮಾಯಕರು, ಹೋರಾಟಗಾರರು ಬಂದಾಗ ಏಕವಚನದಲ್ಲಿ ನಿಲ್ಸೋದು, ಮಾತಾಡೋದು. ನೀನು ಅಂದ್ರೆ ಇನ್ನೇನು? ನೀನು ಅಂತ ಕೇಳ್ತೀರಿ. ನಿಮ್ಮನೆ ಹೇಳ ನಾನು ಕೇಳಪ್ಪ. ಇಲ್ಲಿ ನಿನ್ ಸಮಸ್ಯೆ ಏನಿದೆ ನನಗೆ ಲಿಖಿತ ಕೊಟ್ಟಿದ್ದೀವಿ. ಅದು ಕೂಡ ಇದೆ. ನಿಮ್ಗೆ ಕೊಟ್ಟಿರುವಂತದ್ದು ಸರ್ವೆ ಇದೆ. ಸರ್ವೆ ಮಾಡಿರುವಂತ ಸರ್ವೆ ಇದೆ. ನಿಮ್ಮದೇ ಅಧಿಕಾರಿಗಳು ಮಾಡಿರುವಂತ ಸರ್ವೆ ಇದೆ. ನಾನು ಕೇಳಿಸ್ಕೊಳ್ಳಿ, ನಾನು ಮಾತಾಡೋದು ಕೇಳಿಸ್ಕೊಳ್ಳಿ. ಒತ್ತುವರಿ ಆಗಿ ಸತ್ಯ ಆದ್ರೆ ನಾವು ನಮ್ಮ ಏನೋ ಗೌರ್ಮೆಂಟ್ ಜಮೀನ್ ಆದ್ರೆ ಸರ್ಕಾರಿ RTC ಬರ್ತಾ ಇದ್ರೆ ಕನ್ವರ್ಷನ್ ಆಗಿಲ್ಲ ಅಂದ್ರೆ ನನಗೆ ಬರುತ್ತೆ, ನಾನು ಒತ್ತುವರಿ ಬಿಡಿಸ್ತೀನಿ. ನೀವೇ ಗೋಮಾಳ ಜಾಗ ಒತ್ತುವರಿ ನಾವು ಮಾಡಿದಾಗ ಸ್ಪಾಟ್ ಬಂದ್ರಿ. ಹೌದು, ಜಂಟಿ ಸರ್ವೆ ಮಾಡಿಸ್ತೀನಿ ಅಂತ ಹೇಳಿದ್ರಿ. 4 ತಿಂಗಳಾಯ್ತು, ನೀವು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಈಗ ಅದು ಗೌರ್ಮೆಂಟ್ ಜಮೀನಲ್ಲಿ ಇದೆಯಾ, ಕನ್ವರ್ಷನ್ ಆಗಿದೆಯಾ? ಗೌರ್ಮೆಂಟ್ ಜಮೀನ್ ಇರೋದಕ್ಕೆ ನಾವು ಕೇಳ್ತೀವಿ. ಕನ್ವರ್ಷನ್ ಆಗಿಲ್ವಾ? ಕನ್ವರ್ಷನ್ ಆಗಿಲ್ಲ. 25 ಎಕರೆ ಸರ್ವೆ ನಂಬರ್ 10ರಲ್ಲಿ 25 ಎಕರೆ ಗೋಮಾಳ ಇದೆ. ಈಗ ಅದನ್ನು ಗುರುತಿಸ್ಕೊಡ್ರಿ ಅಂತ ಹಾಕಿದ್ದೀನಿ. ಅದನ್ನು ಗುರುತಿಸ್ಕೊಟ್ಟಿಲ್ಲ. ಒತ್ತುವರಿ ಆಗಿದೆ ಅಂದ್ರೆ
24 ಗಂಟೆಗೆ ಬಿಡಿಸ್ತೀರಿ ನಾವು. ಹೌದು 24 ಗಂಟೆ 4 ತಿಂಗಳಿಂದ ನಾವು ವೇಟ್ ಮಾಡ್ತಾ ಇದೀವಲ್ಲ. ಅದು ಡೆವಲಪ್ಮೆಂಟ್ ಆಗಿ ಪಂಚಾಯತಿ ಆಲ್ರೆಡಿ ತಗೊಂಡಿದ್ದಾರೆ, ಪಂಚಾಯತಿ ಲಿಮಿಟ್ಸ್ ಅಲ್ಲಿ ಇದೆ ಅದು ಕರೆಕ್ಟ್. ತಹಸೀಲ್ದಾರ್ ನಿಮ್ ತಹಸೀಲ್ದಾರ್ ವರದಿ ಕೊಟ್ಟಿದ್ದಾರೆ, ನಿಮ್ ತಹಸೀಲ್ದಾರ್ ವರದಿ ಕೊಟ್ಟಿದ್ದಾರೆ, ಹೌದು ಒತ್ತುವರಿ ಆಗಿದೆ ಅಂತ ಕೊಡಿ. VI ಕೊಟ್ಟಿದ್ದಾರೆ, RI ಕೊಟ್ಟಿದ್ದಾರೆ, ಕೊಟ್ಟಿದೀವಲ್ಲ ಕೊಟ್ಟಿದೀವಿ ಸರ್. ನಿಮ್ಗೆ ಗ್ರಾಮಸ್ಥರಿಂದ 100 ಜನ ಕಡೆಯಿಂದ ಕಂಪ್ಲೇಂಟ್ ಕೊಡ್ಸಿದೀವಿ ನಿಮ್ಗೆ. ಒತ್ತುವರಿ ಆಗಿದೆ ಅಂದ್ರೆ ನಾವು 24 ಗಂಟೆ ಬಿಡಿಸ್ಕೊಡ್ತೀನಿ 100% ಸರ್. ಆದ್ರೆ ಅದು ಕನ್ವರ್ಷನ್ ಆಗಿರಬಾರ್ದು, ಅದು ನಮ್ಮ ದಿನದಲ್ಲಿ ಇರ್ಬೇಕು. ನಿಮ್ಮ ದಿನದಲ್ಲಿ ಇವೆಲ್ಲ ಕನ್ವರ್ಷನ್ ಎಲ್ಲ ಮುಂದುವರೆದ್ಬಿಟ್ಟು ಅವಾಗ ಸುಮ್ಮನೆ ಇದ್ಬಿಟ್ಟು ಈಗ ನಮ್ಮಂತ ಬಂದು ಕೇಳಂಗಿಲ್ಲ ಸರ್. ನಿಮ್ದೇ ಅಂತ ನಿಮ್ಮ ಅವಧಿಯಲ್ಲಿ ಏನಾಗಿದೆ, ನೀವು ಬಂದ್ ಏನ್ ಮಾಡಿದ್ರಿ ಅದಕ್ಕೆ ಉತ್ತರ ಕೊಡಿ ಸರ್. ಆಲ್ರೆಡಿ ಕೊಟ್ಟಿದೀವಿ, ನಿಮ್ಗೆ ಕೊಟ್ಟಿದೀವಿ ಆಲ್ರೆಡಿ. ನೀವೇನು ಕ್ರಮ ತಗೊಂಡಿದ್ದೀರಿ? ನೀವು 4 ತಿಂಗಳಾಯ್ತು ಬಂದಲ್ಲಿ ಸ್ಮಾರ್ಟ್ ಮಾರ್ಜರ್ ಮಾಡಿದ್ರಿ, 4 ತಿಂಗಳಲ್ಲಿ ಬಂದ್ರಿ, ಏನ್ ನೀವು ಇವತ್ತು ಕ್ರಮ ತಗೊಂಡಿದ್ದೀರಿ? ಅದನ್ನ ಬಂದು ಹೆಸರಿ ಕೇಳಿದ್ದೀರಾ? ಸುಮಾರು ಸರಿ ಕೇಳಿದೀವಿ ಸರ್. ಬಂದಿದ್ದೀವಿ. ಹೇಳಪ್ಪ ಇಲ್ಲಿ ಕಚೇರಿಗೆ ಬನ್ನಿ, ನಿಮ್ದು ಏನ್ ಸಮಸ್ಯೆ ಬಗೆಹರಿಸ್ತೀರಿ. ಅದು ಬಿಟ್ಟು ಸಾರ್ವಜನಿಕರ ಕೆಲಸಕ್ಕೆ ತಡೆ ಮಾಡಂಗಿಲ್ಲ. ತಡೆ ಮಾಡೋ ಅವಶ್ಯಕತೆ ನೀವು ತಡೆ ಮಾಡಂಗಿಲ್ಲ. ತಡೆ ಮಾಡೋ ಅವಶ್ಯಕತೆ ಕಚೇರಿಗೆ ಪರ್ಮಿಷನ್ ತಗೊಂಡಿದೀವಿ. ಪೊಲೀಸ್ ಪ್ರಕರಣಕ್ಕೆ ಬೇರೆ ಸಮಸ್ಯೆ ಮಾಡಬೇಡಿ. ಒಂದು ಪ್ರಕರಣ ನೀವು ಬಗೆಹರಿಸಿದ್ರೆ 100 ಬಗೆಹರಿಸಬೇಕಾಗಿರೋ ವಿಚಾರಗಳಿದಾವೆ. ಮಾಡಿದಿರಿ 100 ಬಗೆಹರಿಸಬೇಕಾಗಿದ್ದಾವೆ. ನೀವು ಬಂದಾಗಿಂದ ಯಾವ ನೀವ್ ಏನೇನ್ ಮಾಡಿದ್ರೆ ಮಾಡಂಗಿಲ್ಲ, ಕಚೇರಿಗೆ ಅಡಚಣೆ ಮಾಡಂಗಿಲ್ಲ. ಸಾರ್ವಜನಿಕ ಸಂಬಂಧಪಟ್ಟಂತ ಅಧಿಕಾರಿಗಳು ಸಮಸ್ಯೆ ಇದ್ರೆ ಬರ್ತಾರೆ, ಕ್ಲಿಯರ್ ಮಾಡ್ಕೊಂಡು. ಸಾರ್ವಜನಿಕ ಸಾಮಾನ್ಯ ವ್ಯಕ್ತಿ ಹಾಕಿದ್ರೆ ಗಟ್ಟಲೆ ಅದನ್ನ ರಿಸೀವ್ ಮಾಡಲ್ಲ. ಅದೇ ಒಂದು ಬಂಡವಾಳಶಾಹಿಗಳು ಇವರು ಫಾಲೋವರ್ಸ್ ಅರ್ಜಿ ಹಾಕಿದ್ರೆ 1 ದಿವಸದಲ್ಲಿ 7 ಅಧಿಕಾರಿಗಳು ಲಾಗಿನ್ ಪಾಸ್ ಆಗುತ್ತೆ. ನಾವು ಅದಕ್ಕೆ ಸಾಕ್ಷಿ ಕೊಡ್ತೀವಿ. ನೋಡಿ ನೋಡಿ, ನಿನ್ ಸಮಸ್ಯೆ ಇದ್ರೆ ಬರ್ಬೇಕು. ಸಮಸ್ಯೆ ಬಗ್ಗೆ ಸಾರ್ವಜನಿಕರ ಕೆಲಸಕ್ಕೆ ಕಚೇರಿ ಕೆಲಸಕ್ಕೆ ಅಡಚಣೆ ಮಾಡಂಗಿಲ್ಲ. ಇಲ್ಲ ಆಗಿರುವಂತ ದಂಡಾಧಿಕಾರಿಗಳೇ ಕಾರಣ. ನಾವು ಬಗೆಹರಿಸ್ತೀವಿ. ನೈಟ್ ಬಂದೇನು ಬಗೆಹರಿಸೋದು ಅಂತ ಕೇಳ್ತಾ ಇಲ್ಲ. ನಾವಿಲ್ಲಿ ಬಂದಿರೋಂತ ಸಮಸ್ಯೆ ನಿಮ್ದು. ನೀವು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಇವತ್ತು ಹೋರಾಟಗಾರರು ಬಂದು ನಿಂತ್ಕೊಳ್ಳೋ ಅವಶ್ಯಕತೆ ಇರ್ಲಿಲ್ಲ. ಬಂಡವಾಳಶಾಹಿಗಳಿಂದ ನೀವು ಹೋಗ್ತಾ ಇರೋದ್ರಿಂದ ಇವತ್ತು ನಾವು ಹೋರಾಟ ಮಾಡಂತ ಪರಿಸ್ಥಿತಿ ಬಂದಿದೆ. ಹೊಸಕೋಟೆ ತಾಲೂಕಿಗೆ ಒಂದು ಇತಿಹಾಸ ಇದೆ. ತಾವು ಈ ತಾಲೂಕು ಬರುವಾಗ ಪ್ರತಿಯೊಂದು ಕೂಡ ತಿಳ್ಕೋಬೇಕು. ಕಾನೂನು ಬದ್ಧವಾಗಿ ಕೆಲಸ ಮಾಡೋ ರೀತಿ ಇದ್ರೆ ಮಾತ್ರ ಇಲ್ಲಿ ಬರ್ಬೇಕು. ಇಲ್ಲ ನಿಮ್ಗೆ ದುಡ್ಡು ಸಂಪಾದನೆ ಮಾಡೋ ಆಸೆ ಇದ್ರೆ ನೀವು ಬೇರೆ ಹಲವಾರು ಬೇರೆ ಬೇರೆ ಕೆಲಸಗಳಿದಾವೆ. ರಿಯಲ್ ಎಸ್ಟೇಟ್ ಇದೆ, ಬಿಸ್ನೆಸ್ ಇದೆ, ಏನ್ ಬೇಕಾದ್ರೂ ಮಾಡ್ಬೋದು. ನೀವು ಸಾರ್ವಜನಿಕರಿಗೆ ಕೆಲಸ ಮಾಡೋದಕ್ಕೆ ಅಧಿಕಾರಿಯಾಗಿ ಬಂದು ಒಂದು ಹೋರಾಟಗಾರರ ಮೇಲೆ ಏಕವಚನದಲ್ಲಿ ನಿಂಚುವಂಥದ್ದು ಇದೇ ಮೀಟಿಂಗ್ ಹಾಲಲ್ಲಿ. ಇವತ್ತೇನು ಇಲ್ಲಿ ಸಭಾಂಗಣ ಇದೆ, ಇದೇ ಹಾಲಲ್ಲಿ ಎಲೆಕ್ಷನ್ ಕಮಿಷನರ್ ಆಫೀಸರ್ ಮುಂದೆ ನಮಗೂ ಅವ್ರಿಗೂ ವಾದ ವಿವಾದ ಆಗುತ್ತೆ. ಏನಾಗಿದೆ ಸಮಸ್ಯೆ, ತಾಲೂಕಲ್ಲಿ ಎಷ್ಟು ಸಮಸ್ಯೆಗಳಿದಾವೆ ಅದ ಬಗೆಹರಿಸ್ಕೊಡಿ ಅಂತ ಕೇಳಿರ್ತೀವಿ. ಅದನ್ನ ಇಟ್ಕೊಂಡು ಹೋರಾಟಗಾರರ ಮೇಲೆ ಕೇಸ್ ಮಾಡಿಸೋದಕ್ಕೆ ಹೋಗ್ತಾರೆ ಇವರು. ಸುಳ್ಳು ಕೇಸ್ಗಳನ್ನ ಹಾಕ್ಸೋದು, ಇವ್ರ ಕೈಲಿ ಬೆದರಿಕೆ ಹಾಕ್ಸೋಂಥದ್ದು, ಇಂಡೈರೆಕ್ಟ್ ಆಗಿ ಭಯ ಇಡಿಸುವಂತದ್ದು ಕೆಲಸಗಳು ಮಾಡೋದು ಇವರು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬರು ಕೊಟ್ಟಿರುವಂತ ಸಂವಿಧಾನದ ಅಡಿಯಲ್ಲಿ ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಏನಿದೆ, ಬರೀ ಮನುಷ್ಯರಿಗೆಲ್ಲ ಜೀವರಾಶಿ ಪ್ರತಿಯೊಬ್ರು ಕೂಡ ಇಲ್ಲಿ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಂತದ್ದು, ಪ್ರತಿ 100 ಹಸುಗಳಿಗೆ 30 ಎಕರೆ ಮೀಸಲಾತಿ ಕೊಟ್ಟಿದ್ದಂಥದ್ದು, ಆ ಒಂದು ಕೊಟ್ಟಿರುವಂತ ಮೀಸಲಾತಿ ಕೊಟ್ಟಿರುವಂತ ಗೋಮಾಳ ಜಾಗವನ್ನ, ಗೋಮಾಳ ಅಂದ್ರೆ ಏನಂತಾನೆ ಗೊತ್ತಿದ್ರಂತ ಈ ಅಧಿಕಾರಿಗಳಿಗೆ ಅದನ್ನ ತಗೊಂಡೋಗಿ ಬಂಡವಾಳಶಾಹಿಗಳಿಗೆ, ಇವ್ರ ಫಾಲೋವರ್ಸ್ಗೆ, ಇವ್ರಿಗೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಗೋಮಾಳ ಜಾಗವನ್ನ ಅವ್ರು ಕೊಡುವಂತದ್ದು.